ಒಂದೊಂದು ಸಾರಿ ಮನ್ಯಾಗ ಎಲ್ಲರೂ ಊಟ ಮಾಡಿದ ಮೇಲೂ ಏನಾರ ರೈಸ್ ಉಳಿದಿತ್ತಪ್ಪ ಅಂತಂದ್ರೆ ಆ ಉಳಿದಿರೋ ಅನ್ನದಿಂದ ಒಂದು ಈಸಿಯಾಗಿ ಮತ್ತು ರುಚಿಕರವಾದ ಈವ್ನಿಂಗ್ ಸ್ನ್ಯಾಕ್ಸ್ನ ರೆಡಿ ಮಾಡ್ಕೋಬೋದು. ಹಲೋ ಫ್ರೆಂಡ್ಸ್, ಪೀಸ್ ಕಿಚನ್ಗೆ ತಮಗೆಲ್ಲರಿಗೂ ಸ್ವಾಗತ. ಉಳಿದಿರೋ ಅನ್ನದಿಂದ ಒಂದು ರುಚಿಕರವಾದ ಈವ್ನಿಂಗ್ ಸ್ನ್ಯಾಕ್ಸ್ ರೆಸಿಪಿನ ತಮ್ಮೆಲ್ಲರ ಜೊತೆ ಶೇರ್ ಮಾಡ್ಕೊಳಕತ್ತೀನಿ. ಇದನ್ನು ಭಾಳ ಈಸಿಯಾಗಿ ಮತ್ತು ಭಾಳ ಜಲ್ದಿನ ಮಾಡ್ಕೋಬೋದು. ನಾನಿಲ್ಲೇ ಮಧ್ಯಾಹ್ನ ಉಳಿದಿದ್ದ ಒಂದು ಅರ್ಧ ಬಟ್ಲಷ್ಟು ಅನ್ನ ಉಳಿದಿತ್ತು. ಅದನ್ನು ಈಗ ನಾನು ಮಿಕ್ಸಿ ಜಾರ್ಗೆ ಹಾಕೋತೀನಿ. ನಾನು ಇದಕ್ಕೆ ಒಂದು ಹೆಚ್ಚಿರೋ ಹಸಿ ಆಲೂಗಡ್ಡೆನ ಹಾಕ್ಕೊಂಡೇನಿ. ಇದು ಕುದಿಸಿರೋ ಆಲೂಗಡ್ಡೆ ಅಲ್ಲ, ಹಸಿ ಆಲೂಗಡ್ಡೆ. ಮತ್ತು ಒಂದು 2 ಟೇಬಲ್ ಸ್ಪೂನಷ್ಟು ಅಕ್ಕಿ ಹಿಟ್ಟು ಮತ್ತು 2 ಟೀ ಸ್ಪೂನಷ್ಟು ಕೆಂಪು ಖಾರದ ಪುಡಿ, 1 ಟೀ ಸ್ಪೂನಷ್ಟು ಜೀರಿಗೆನ ಹಾಕ್ಕೊಂಡು ಇದನ್ನ ಈಗ ನಾನು ಗ್ರೈಂಡ್ ಮಾಡಿ ತೊಗೋತೇನೆ. ಇದು ಇನ್ನೂ ಒಂದು ಸ್ವಲ್ಪ ಗಟ್ಟಿ ಐತಿ. ಈಗ ಇದನ್ನು ಈ ರೀತಿ ಮಿಕ್ಸ್ ಮಾಡಿ ಇದಕ್ಕೆ ನಾನು ಒಂದು 2 ಟೇಬಲ್ ಸ್ಪೂನಷ್ಟು ನೀರು ಹಾಕೋತೇನೆ. ನೀರು ಹಾಕೊಂಡ್ಮೇಲೆ ಇದನ್ನು ಒಂದು ಸ್ವಲ್ಪ ನೈಸ್ ಆಗೋ ಮಟ್ಟ ರುಬ್ಕೋಬೇಕು. ಭಾಳ ಈಸಿಯಾಗಿ ಮತ್ತು ಭಾಳ ಜಲ್ದಿನ ಮತ್ತು ಅಷ್ಟೇ ರುಚಿಕರವಾದ ಒಂದು ಈವ್ನಿಂಗ್ ಸ್ನ್ಯಾಕ್ಸ್ನ ಉಳಿದಿರೋ ಅನ್ನದಿಂದ ನಾವು ಮಾಡ್ಕೋಬೋದು. ಈಗ ಇದು ಕರೆಕ್ಟ್ ಆಗೈತಿ. ಈಗ ಇದನ್ನು ನಾನು ಒಂದು ಬಟ್ಲಕ್ಕೆ ತೆಗೆದಿಟ್ಕೋತೀನಿ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಒಂದು ಅರ್ಧ ಟೀ ಸ್ಪೂನಷ್ಟು ಅಜ್ವಾಯಿನನ ಇದಕ್ಕೆ ಹಾಕ್ಕೊಂಡೇನಿ. ಉಪ್ಪು ನಾವು ನೋಡಿ ಹಾಕೋಬೇಕು, ಯಾಕಂದರೆ ನಾವು ರೈಸ್ ಮಾಡುವಾಗ ಅದಕ್ಕೆ ಉಪ್ಪು ಹಾಕಿರ್ತೇವಲ್ಲ, ಅದಕ್ಕೆ ನಾವು ರುಚಿ ನೋಡಿಕೊಂಡು ಉಪ್ಪು ಹಾಕೋಬೇಕು. ಆಮೇಲೆ ಇದಕ್ಕೆ ನಾನು ಈ ರೀತಿ ಇದನ್ನು ಮಿಕ್ಸ್ ಮಾಡುವಾಗ 1 ಟೀ ಸ್ಪೂನಷ್ಟು ಕಡಲೆ ಹಿಟ್ಟು ಹಾಕ್ಕೊಂಡೇನಿ. ಆ ವಿಡಿಯೋ ಕ್ಲಿಪ್ ಮಿಸ್ ಆಗೈತಿ, ಸಾರಿ. ಈ ರೀತಿ ನೀವು ಮಿಕ್ಸ್ ಮಾಡುವಾಗ ಇದಕ್ಕೆ 1 ಟೀ ಸ್ಪೂನಷ್ಟು ಕಡಲೆ ಹಿಟ್ಟು ಹಾಕ್ಕೊಂಡೆ ಈ ರೀತಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಆಮೇಲೆ ಒಂದು ಪಾತ್ರೆ ಒಳಗೆ ಎಣ್ಣೆನ ಚಲೋತಂಗೆ ಕಾಯಿಸಿ, ಎಣ್ಣೆ ಚಲೋತಂಗೆ ಕಾಯ್ದಿರ್ಬೇಕು. ಸ್ಟವ್ನ ಮೀಡಿಯಮ್ ಫ್ಲೇಮ್ನಾಗನೇ ಇಟ್ಕೊಂಡು ಈಗ ನಾವು ರೆಡಿ ಮಾಡಿ ಇಟ್ಕೊಂಡಿರುವಂಥ ಈ ರೈಸ್ ಮಿಕ್ಸ್ಚರ್ನ ಸ್ವಲ್ಪ ತೊಗೊಂಡು ಈ ರೀತಿ ಎಣ್ಣೆ ಒಳಗೆ ಹಾಕ್ಕೊತ ಹೋಗಬೇಕು. ಈ ರೀತಿ ಹಾಕೊಂಡ್ಮೇಲೆ ಒಂದು 2 ರಿಂದ 3 ನಿಮಿಷ ಇದನ್ನು ಮೀಡಿಯಮ್ ಫ್ಲೇಮ್ನಾಗನ ಕ್ರಿಸ್ಪಿ ಆಗೋ ಮಟ್ಟ ಇದನ್ನು ಕರೆದು ತಕ್ಕೋಬೇಕು. ಇದು ಏನಾರ ಅಂಟ್ಕೊಂಡಿತ್ತಪ್ಪ ಅಂತಂದ್ರೆ ಆಮೇಲೆ ಇದು ಫ್ರೈ ಆತಪ್ಪ ಅಂತಂದ್ರೆ ತಾನೇ ಬಿಟ್ಕೋತೈತಿ. ಈ ರೀತಿ ಇದು ಸ್ವಲ್ಪ ಕಲರ್ ಚೇಂಜ್ ಆಗೋ ಮಟ್ಟ ಮತ್ತು ಕ್ರಿಸ್ಪಿ ಆಗೋ ಮಟ್ಟ ಇದನ್ನು ಈ ರೀತಿ ಕರಿಬೇಕು. ಸ್ಟವ್ ಮಾತ್ರ ಮೀಡಿಯಮ್ ಫ್ಲೇಮ್ನಾಗನೇ ಇರಬೇಕು. ಈ ರೀತಿ ಮಾಡಿದೀಪ ಅಂತಂದ್ರೆ ನಮ್ದು ರುಚಿಕರವಾದ ಈವ್ನಿಂಗ್ ಸ್ನ್ಯಾಕ್ಸ್ ರೆಡಿ ಐತೆ. ಜಾಸ್ತಿ ಏನು ಇಂಗ್ರೀಡಿಯೆಂಟ್ಸ್ ಹಾಕ್ಲಾರ್ದನ ಸಿಂಪಲ್ಲಾಗಿ ಮತ್ತು ಕ್ವಿಕ್ಕಾಗಿ ಉಳಿದಿರೋ ಅನ್ನದಿಂದ ಈ ರೀತಿ ರುಚಿಕರವಾದ ಒಂದು ಈವ್ನಿಂಗ್ ಸ್ನ್ಯಾಕ್ಸ್ನ ರೆಡಿ ಮಾಡ್ಕೋಬೋದು. ಇದು ಕ್ರಿಸ್ಪಿಯಾಗೂ ಇರ್ತೈತಿ, ತಿನ್ನೋಕಷ್ಟ ಟೇಸ್ಟಿಯಾಗೂ ಇರ್ತೈತಿ. ಈ ರೀತಿ ಬಿಸಿ ಬಿಸಿ ರೈಸ್ ಪಕೋಡನ ಬಿಸಿ ಬಿಸಿ ಚಾ ಜೊತೆ ಎಂಜಾಯ್ ಮಾಡಿರಿ. ಈ ರೆಸಿಪಿ ನಿಮಗೆಲ್ಲರಿಗೂ ಇಷ್ಟ ಆಗೈತಿ ಅಂತ ಅಂದ್ಕೊಂಡೇನಿ. ಈ ರೆಸಿಪಿನ ನೀವು ಟ್ರೈ ಮಾಡಿರಿ, ಹೆಂಗೆ ಅನ್ನಿಸ್ತು ಅಂತ ನಂಗೆ ಕಮೆಂಟ್ ಮಾಡಿ ತಿಳಿಸ್ರಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಇನ್ನಷ್ಟು ಹೆಚ್ಚಿನ ರೆಸಿಪಿಗಳಿಗಾಗಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ. ಥ್ಯಾಂಕ್ ಯು.